अस्सलाम वालेकुम नाज़रीन, आप देख रहे हैं आपके अपना कोलार ट्रू न्यूज़ चैनल। शहर कोलार के एमएलए ने कल जो शहर के महालक्ष्मी लेआउट के रहने वाले टीचर अख्तर बेगम जो सेंसस के लिए गए हुए थे और घर वापस नहीं लौटे और कल केजीएफ के किसी गांव के देहात के आईपल्ली गांव के तालाब में मुर्दा पाई मिली। ये हादसा है या कोई साजिश, एक पहेली बनी हुई है। इस हादसे को देखकर शहर के एमएलए कत्तूर मंजूनाथ मरहूम के घर पहुंचकर घर वालों को दिलासा देकर दिया और इस हादसे के बारे में अखबारी नुमाइंदों से बात करते हुए कहा, एमएलए ने कहा कि पुलिस को सख्त दबाव डाला जाएगा। इस हादसे के तह तक पहुंचकर हकीकत को आम करें। अगर इस हादसे में कोई मुजरिम शामिल रहे तो इसको सख्त सज़ा दी जाए। और कुछ तफसीलात ख़ुद आप अपने कोलार के एमएलए कत्तूर मंजूनाथ के ज़ुबानी से आप सुन सकते हैं, जो उन्होंने अखबारी नुमाइंदों से बात करते हुए आपके अपने कोलार ट्रू न्यूज़ की तरफ से इस हादसे को लेकर दूसरे ख़वातीन जो सेंसस को गए हुए हैं उनके दिलों में भी खौफ पैदा हुआ है कि आने वाले दिनों में से हादसा दूसरों के साथ पेश आए तो इसका ज़िम्मेदार कौन। तो कुछ ऐसे खदशात ख़वातीन के दिलों में पैदा हुए हैं। तो आप देख रहे हैं आपके अपने चैनल की तरफ से शहर कोलार के एमएलए कत्तूर मंजूनाथ अखबारी नुमाइंदों से मरहूम अख्तर बेगम के हादसे के बारे में कुछ तफसीलात बताते हुए आपके अपने चैनल की तरफ से। ಟೀಚರು ನರಸಾಪುರದಲ್ಲಿರುವಂಥ ಟೀಚರು ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಇಲ್ಲ ಏನಾಗಿದೆ ಗೊತ್ತಿಲ್ಲ, ಯಾಕಂದರೆ ಗೊತ್ತಿಲ್ಲದೆ ಇರೋ ವಿಚಾರನ ನಾವು ಮಾತಾಡಬಾರ್ದು. ಬೇತ್ಮಂಗ್ಲ ಹತ್ರ ಕೆರೆನಲ್ಲಿ ಬಿದ್ದು ತೀರೋಗಿದ್ದಾರೆ. ಆದ್ದರಿಂದ ನಾನು ಊರಲ್ಲಿ ಇರಲಿಲ್ಲ, ಆಚೆ ಇದ್ದೆ, ನಾನು ದೂರ ಇದ್ದೆ. ನನಗೆ ವಿಚಾರ ಗೊತ್ತಾದ ಮೇಲೆ ರಾತ್ರಿ ಬ್ಯಾಂಗ್ಳೂರಿಗೆ 1:30ಗೆ ರಾತ್ರಿ ಬಂದೆ. ರಾತ್ರಿ ನಾನು ಬರೋಕ್ಕೆ ಮುಂಚೆನೇ ನಾನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದ್ದೀನಿ. ಆಮೇಲೆ ನಮ್ಮ ಡೆಪ್ಟಿ CM DK ಸಾಹೇಬ್ರ ಹತ್ರ ಮಾತಾಡಿದ್ದೀನಿ. ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣವರು ನನ್ನ ಹತ್ರ ಮಾತಾಡಿದ್ರು. ನಾನು ಅವ್ರ ಹತ್ರ 2-3 ಸಲ ಈ ವಿಚಾರದಲ್ಲಿ ಮಾತಾಡಿದೆ. ಆಮೇಲೆ ನಮ್ಮ ನಜೀರ್ ಅಣ್ಣವ್ರದ್ದು ಮಾಹಿತಿಗೆ ಎಲ್ಲ ಕೊಟ್ಟಿದ್ದೀವಿ ಎಲ್ಲರಿಗೂ. ಇದು ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು. ಇಲ್ಲ ಅವರು ಇದಕ್ಕೆ ಸೆನ್ಸಸ್ಗೆ ಹಾಕಿರೋದ್ರಿಂದ ಮನೆಯಲ್ಲಿರುವಂಥ ವಿಚಾರದಲ್ಲಿ ಸೆನ್ಸಸ್ಗೆ ಹಾಕಿರೋದ್ರಿಂದ ಅವರು ಸ್ಟ್ರೆಸ್ ಆಗಿ ಈ ಥರ ಮಾಡ್ಕೊಂಡಿದ್ದಾರಾ ಅನ್ನೋದು ಒಂದು ಕಡೆ ಮನೆಯವರಾದರೆ, ಇನ್ನೊಂದು ಕಡೆ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು. ಅದು ಪೊಲೀಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡಿದಾಗ ಪೂರ್ತಿ ಪ್ರಮಾಣದ ಇದು ಬಂದಾಗ ಒಂದು ವೇಳೆ ಯಾರಾದರೂ ತಪ್ಪಸ್ಥರಾಗಿ ಇವ್ರಿಗೇನಾದರೂ ಪ್ರೆಷರ್ ಮಾಡಿ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಅವರನ್ನು ಶಿಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ನಾವು ಮಾಡ್ತೀವಿ. ಬಿಡುವಂಥ ಪ್ರಶ್ನೆನೇ ಇಲ್ಲಾಂದರೆ ಪೊಲೀಸ್ ಎನ್ಕ್ವೈರಿ ಬರೋವರೆಗೂ ನಾವು ವೆಯ್ಟ್ ಮಾಡಿ ಏನಾಗಬೇಕು ಅಂತ. ಆಮೇಲೆ ಇನ್ನೊಂದು ಅವ್ರ ಮನೆಗೆ ನಮ್ಮ ಮುಖ್ಯಮಂತ್ರಿಗಳು, ಡೆಪ್ಟಿ CM ನಜೀರ್ ಅಣ್ಣವರು, ಸುರೇಶ್ ಅಣ್ಣವರು ಹೇಳಿರೋ ಪ್ರಕಾರವಾಗಿ ಅವ್ರ ಕೆಲಸ ಏನಿದೆ ಅವ್ರ ಮನೆಯಲ್ಲಿ ಅವ್ರು ಯಾರೋ ಕೊಡುವಂಥ ಕೆಲಸವನ್ನು ಮೊದಲನೇ ಪ್ರಯಾರಿಟಿಯಲ್ಲಿ ಮಾಡ್ತೀವಿ. ಆಮೇಲೆ ಅವ್ರಿಗೆ ಪರಿಹಾರ ಧನ ಏನು ಇವತ್ತು ಸೆನ್ಸಸ್ಗೆ ಅವರು ತೀರ್ಕೊಂಡಿದ್ದಾರೆ, ಅದರಿಂದ ಪರಿಹಾರ ಧನ ಏನು ಕೊಡಬೇಕು ಅವರಿಗೆ ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ. ಅದನ್ನು ಆದಷ್ಟು ಬೇಗ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಏನೇ ಕೊಟ್ಟರು ನಾವು ಏನೇ ಮಾಡಿದ್ರೂ ಒಂದು ಪ್ರಾಣವನ್ನು ಕಳ್ಕೊಂಡಿದ್ದೀವಿ, ಅದು ದುಃಖವಾದಂಥ ಒಂದು ವಿಚಾರ. ಪ್ರಾಣವನ್ನು ಕಳ್ಕೊಂಡಿದ್ದೀವಿ, ದುಃಖವಾದಂಥ ವಿಚಾರ. ಅಂಥದ್ದು ಆಗಬಾರ್ದಾಗಿತ್ತು. ಏನೇ ಇದ್ರೂ ಅವ್ರಿಗೂ ಕಷ್ಟ ಇದ್ದರೂ ಒಂದು ಟೀಚರ್ ಇದ್ದಾರೆ, ಒಂದು 10 ಜನಕ್ಕೆ ಬುದ್ಧಿ ಹೇಳುವಂಥವ್ರು. ಅವರು ಯಾರಿಗಾದ್ರೂ ಒಂದು ಗಮನಕ್ಕೆ ತರಬೇಕಾಗಿತ್ತು. ನನಗೆ ಈ ಥರ ಪ್ರೆಷರ್ ಇದೆ, ಈ ಥರ ಸಮಸ್ಯೆ ಇದೆ, ಇಂಥದ್ದು ಇದೆ ಅಂತ ಹೇಳಿದಾಗ ಮಕ್ಕಳ ಹತ್ರನೋ ಯಜಮಾನ್ರ ಹತ್ರ ತಂದು, ಇಲ್ಲ ಈ ಏರಿಯಾದಲ್ಲಿರ್ತಕ್ಕಂಥ ಯಾರೋ ಮುಖಂಡರ ಹತ್ರನೋ ಇಲ್ಲ ನಮ್ಮ ಮಸೀದಿ ಮುತ್ತುವಳ್ಳಿ ಹತ್ರನೋ ಯಾರೋ ತಂದಿದ್ದರೆ ಅವರು ಅದಕ್ಕೆ ಏನಾದರೂ ಒಂದು ಪರಿಹಾರ. ತುಂಬ ಜನ ನನ್ನ ಹತ್ರ ಕೇಳ್ಕೊಂಡ್ರು ಸೆನ್ಸಸ್ಗೆ ಹಾಕಿದಾಗ. ಏನಂತ ಕೇಳ್ಕೊಂಡ್ರು, ಸರ್ ನನಗೆ ಹೆಲ್ತ್ ಸರಿ ಇಲ್ಲ, ನನಗೆ ಆಪ್ರೇಷನ್ ಆಗಿದೆ, ನನಗೆ ಏಜು 58 ಆಗಿದೆ, ನನಗೆ 59 ಏಜ್ ಆಗಿದೆ ಸರ್, ಈ ಟೈಮಲ್ಲಿ ನಾನು ನಡೆಯೋಕ್ಕಾಗೋದಿಲ್ಲ, ಹೆಲ್ತ್ ನನಗೆ ಕರೆಕ್ಟ್ ಆಗಿಲ್ಲ, ನನ್ನ ಸೆನ್ಸಸ್ ಬೇಡ, ನಾನು ತೆಗೆದುಬಿಡಿ ಸರ್ ಅಂತೇಳಿ ತುಂಬ ಜನಕ್ಕೆ ಆ ಥರ ತೆಗೆಸ್ಕೊಟ್ಟೆ. ಅಂದರೆ ಒರಿಜಿನಲ್ ಆಗಿ ಹೆಲ್ಪ್ ಮಾಡಿದ್ವಿ. ಯಾಕಂದರೆ ಹೆಲ್ತ್ ಇಶ್ಯೂ ಇತ್ತು, ಆಪ್ರೇಷನ್ಸ್ ಆಗಿದೆ ಕೆಲವರಿಗೆ ಕಾಲುಗಳು, ಇಂಥವ್ರನ್ನೆಲ್ಲ ನಾವು ಜೆಂಟ್ಸ್ಗೂ ತೆಗೆದಿದ್ದೀವಿ, ಲೇಡೀಸ್ಗೂ ಬೇಡ ಅಂತ ಸೆನ್ಸಸ್ ತೆಗೆದ್ವಿ. ಆ ರೀತಿಯಲ್ಲಿ ಇದ್ದಾಗ ಇವರು ಯಾರಾದರೂ ನಮ್ಮ ಮುಖಂಡರಿಗೆ ಹೇಳಿದ್ರು, ಈ ಭಾಗದಲ್ಲಿರ್ತಕ್ಕಂಥ ಕೌನ್ಸಿಲರ್ಗೋ ಯಾರಿಗಾದರೂ ಹೇಳಿದ್ರು ಆ ಕೆಲಸವನ್ನು ಮಾಡ್ತಾಯಿದ್ವಿ. ಒಟ್ಟಿನಲ್ಲಿ ಒರಿಜಿನಲ್ ಆಗಿ ಆಗಬಾರ್ದಾಗಿರುವಂಥ ಘಟನೆ ಒಂದು ಆಗಿದೆ. ಅದು ನಮಗೂ ದುಃಖ ಆಗಿದೆ, ಅವ್ರ ಫ್ಯಾಮಿಲಿಗೂ ದುಃಖ ಆಗಿದೆ. ಆ ಎಲ್ಲ ದೇವರು ಅವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಅವ್ರ ಮನೆಯವರು ಕೊಡಲಿ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವ್ರ ಮನೆಗೆ ಸಹಾಯಕ್ಕಾಗಿ ನಾನಾಗ್ಬೋದು, ನಮ್ಮ ಸರ್ಕಾರ ಆಗ್ಬೋದು, ನಮ್ಮ ಸುರೇಶ್ ಅಣ್ಣವರಾಗ್ಬೋದು, ನಜೀರ್ ಅಣ್ಣವರಾಗ್ಬೋದು, ನಾವೆಲ್ಲರೂ ಅವ್ರ ಪರವಾಗಿರ್ತೀವಿ. ಅವ್ರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅವ್ರ ಫ್ಯಾಮಿಲಿಗೆ ಆ ಅಮ್ಮನ ಏನು ಇವತ್ತಿರೋಗಿದ್ದಾರೆ ಮೇಡಮ್ ಅವ್ರ ಕೆಲಸವನ್ನು ಅವ್ರ ಮನೆಗೆ ಸಿಗುವಂಥ ಕೆಲಸವನ್ನು ಮಾಡ್ತೀವಿ. ಅವ್ರಿಗೆ ಪರಿಹಾರ ಧನವನ್ನು ಸಿಗುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಇನ್ನೊಂದು ಮುಖ್ಯವಾಗಿ ಪೊಲೀಸು ಎನ್ಕ್ವೈರಿ ನಡೀತಾ ಇದೆ ಇದ್ರ ಮೇಲೆ. ಎನ್ಕ್ವೈರಿ ಅಂದರೆ ಪೊಲೀಸರು ಏನಾಗಿದೆ ಹೆಂಗಾಗಿದೆ ಅಂತ ನಮ್ಮ ಹತ್ರನೂ ಕೆಲವೊಂದು ಮಾಹಿತಿಗಳು ಸಿಕ್ಕಿದ್ದಾವೆ. ಪೊಲೀಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡಿ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಮಾಡಿ ಅವ್ರು ಆಚೆ ತಂದಾಗ ಆ ಮಾಹಿತಿಗಳನ್ನು ನಮ್ಗೆ ಕೊಡ್ತಾರೆ. ಆವಾಗ ವಿವರವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ.